ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ಹರೀಶ್, ಸಂತೋಷ್, ಎಲ್ರು ಒಂದ್ ನಿಮಿಷ ಬರ್ತೀರಾ? ಏನ್ ಎಲ್ಲಾರನ್ನೂ ಕರೀತಾ ಇದ್ದೀರಾ? ಏನ್ ವಿಷಯ? ಒಂದ್ ವಿಷಯ ಇದೆ ಮಾವ. ನೀವು ಎಲ್ಲಾರನ್ನೂ ಕರೆದಿರೋದು ನೋಡಿದ್ರೆ ನಂಗೆ ಯಾಕೋ ಗಾಬರಿ ಆಗ್ತಾ ಇದೆ. ನಮ್ಮಿಂದ ಏನಾದರೂ ತೊಂದರೆ ಆಯ್ತಾ? ಮಾವ, ನಿಮ್ಮಂಥ ನಿಸ್ವಾರ್ಥ ಜೀವಿಗಳನ್ನ ನಾನು ನೋಡೇ ಇಲ್ಲ. ನಿಮ್ಮಿಂದ ತೊಂದರೆ ಆಯ್ತು ಅಂದ್ರೆ ನಾನು ತಪ್ಪು ಮಾಡ್ದಂಗೆ ಆಗತ್ತೆ. ಆದ್ರೆ ಒಂದು ವಿಷಯ ಅಂತೂ ಇದೆ. ಭಾವ, ಅದೇನೋ ಅಂತ ಹೇಳ್ಬಿಡಿ. ನೀವು ಹೇಳ್ತಿರೋದು ನೋಡಿದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ. ಮಾವ, ನಾನು ರೀಸೆಂಟಾಗಿ ಒಂದು ಬಿಸ್ನೆಸ್ ಶುರು ಮಾಡಿದೆ. ಅದರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಹೆಚ್ಚು ಪ್ರಾಫಿಟ್ ಬಂದಿದೆ. ಹಾಗಾಗಿ ಆ ಪ್ರಾಫಿಟನ್ನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಶೇರ್ಸ್ನ ಎಲ್ಲರಿಗೂ ಹಂಚೋಣ ಅಂತ ಡಿಸೈಡ್ ಮಾಡಿದ್ದೀನಿ ಮಾವ. ಆಹಾ, ನಾನೇ ಇವ್ರ ಹತ್ರ ದುಡ್ಡು ಕೇಳೋಣ ಅಂತಿದ್ದೆ. ಅಷ್ಟರಲ್ಲಿ ಇವರೇ ದುಡ್ಡು ಕೊಡ್ತಿದ್ದಾರೆ. ಇದೇ ಅಲ್ವಾ ಕೇಳ್ತೇನೆ ಬಾಯಿಗೆ ಲಡ್ಡು ಬೀಳೋದು ಅಂದ್ರೆ. ಸದ್ಯ ಈ ದುಡ್ಡು ಬಂದ್ಬಿಟ್ರೆ ಮೊದಲು ಅಣ್ಣನ ಹತ್ರ ಕದ್ದಿರೋ ದುಡ್ಡು ವಾಪಸ್ ಕೊಟ್ಬಿಡ್ಬೇಕು, ಅವನಿಗೆ ಗೊತ್ತಾಗಕ್ಕೆ ಮುಂಚೆ. ಈ ದುಡ್ಡು ಕೈಗೆ ಬರ್ತಿದ್ದಾಗೆ ಒಂದಷ್ಟು ಒಡವೆ ಮಾಡಿಸ್ಕೊಂಡ್ಬಿಡ್ಬೇಕಪ್ಪ. ಆಹಾ, ಇವರನ್ನೆಲ್ಲ ನೋಡ್ತಿದ್ರೆ ಕೊಡಕ್ ಮುಂಚೆನೆ ಕಿತ್ಕೊಳಕ್ ಕಾಣಿಸ್ತಾ ಇದ್ದಾರೆ. ತಗೊಳ್ಳಿ ಮಾವ, ನಿಮ್ಮ ಕೈಯಾರೆ ಎಲ್ರಿಗೂ ಹಂಚ್ಬಿಡಿ, ಅದೇ ಸೂಕ್ತ. ಅಳಿ ಅಂದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮಗಿದ್ರ ಅವಶ್ಯಕತೆ ಇಲ್ಲ. ದಯವಿಟ್ಟು ನೀವೇ ಇಟ್ಕೊಳ್ಳಿ. ಯಾಕೆ ಬೇಡ ಅಂತಿದ್ದೀರಿ ಮಾವ? ಅದು ನೋಡಿ, ನಿಮಗೆ ಲಾಭ ಬಂದಿದೆ, ನಮ್ಮ ಜೊತೆ ಹಂಚ್ಕೋಬೇಕು ಅನ್ನೋ ಮನಸ್ಸಿದೆಯಲ್ಲ, ನಮಗೆ ಅಷ್ಟು ಸಾಕು. ಆದರೆ ನಮಗೆ ನೀವು ಜಾನು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇದ್ರ ನಡುವೆ ದುಡ್ಡಿನ ಅವಶ್ಯಕತೆ ಇಲ್ಲ. ಒಂದು ಸಂಬಂಧ ಗಟ್ಟಿಯಾಗಬೇಕಂದ್ರೆ ಪ್ರೀತಿ ವಿಶ್ವಾಸ ಇರಬೇಕು. ನಾವು ನಿಮ್ಮಿಂದ ಬಯಸೋದು ಈ ಪ್ರೀತಿ ವಿಶ್ವಾಸ ಅಷ್ಟೇ. ಮಾವ, ನೀವೆಲ್ಲರೂ ನನಗೆ ತೋರಿಸ್ತಿರೋ ಪ್ರೀತಿ, ಕಾಳಜಿ, ವಿಶ್ವಾಸದ ಮುಂದೆ ಇದು ಏನೂ ಇಲ್ಲ. ನಾನು ನಿಮ್ಮನೆಯವನು ಅಂತ ಹೇಳಿದ್ದೀರಿ. ಹಾಗಿದ್ಮೇಲೆ ಈ ದುಡ್ಡು ತಗೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನಿಮ್ಮೆಲ್ಲರ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗಬೇಕಲ್ವಾ? ಅಯ್ಯೋ, ನೀವು ನಮ್ಮನೆಯವರೇ. ನನಗೆ ನಮ್ಮ ಹರೀಶ್ ಅಂತೂ ಇದ್ದಾಗೆ ನೀವು ನನಗೆ. ನಿಮಗೆ ಲಾಭ ಬಂದಿದೆ, ಇದು ನಿಮಗೆ ಸೇರ್ಬೇಕು. ದಯವಿಟ್ಟು ನೀವು ಇಟ್ಕೊಳ್ಳಿ. ಅಪ್ಪ ಪಾಪ, ಅವರು ಎಷ್ಟು ಪ್ರೀತಿಯನ್ನು ತಂದು ಕೊಡ್ತಾ ಇದ್ದಾರೆ. ಅದನ್ನು ತಗೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತಲ್ವಾ? ಯಾಕೆ ಬೇಜಾರಾಗಬೇಕು? ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡೋ ದುಡ್ಡು ಅವ್ರ ಹತ್ರನೇ ಇರಬೇಕು. ಈಗ ನೀವು ಸಂಪಾದನೆ ಮಾಡೋ ದುಡ್ಡು ಬೇರೆಯವ್ರಿಗೆ ದಾನ ಮಾಡ್ತೀರಾ? ಇರೋದನ್ನು ಕಿತ್ಕೊಂಡು ಹೋಗ್ಬಿಡ್ತಾಳೆ. ಇನ್ನಿವಳು ದಾನ ಬೇರೆ ಮಾಡ್ತಾಳ. ಇವ್ರ ಹತ್ರ ದಾನ ಪಡ್ಕೋಬೇಕು ಅಂದ್ರೆ ಎಷ್ಟು ಜನ್ಮ ಪುಣ್ಯ ಮಾಡಿರ್ಬೇಕು ಏನು. ಹಾಗಲ್ಲ,
ಈ ದುಡ್ಡು ಬೇಡ ಅಂತ ನಾನು ಹೇಳಾಯ್ತು. ಬೇರೆಯವ್ರು ಇದ್ರ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ. ಅಳಿಯಂದ್ರೆ, ಜಾನು ಏನಾದರೂ ಇಷ್ಟಪಟ್ಟರೆ ಈ ದುಡ್ಡಿನಲ್ಲಿ ಅವಳಿಗೇನಾದರೂ ಕೊಡಿಸಿ. ಅವಳು ಸಂತೋಷವಾಗಿದ್ದರೆ ನಾವೆಲ್ಲ ಸಂತೋಷವಾಗಿದ್ದಾಗೆ. ಸರಿ ಮಾವ, ನೀವು ಹೇಳ್ದ ಹಾಗೆ ಆಗಲಿ. ರೀ, ದೇವರು ಎಲ್ಲ ಕಡೆ ಇರ್ತಾನೆ ಅಂತ ಕೇಳಿದ್ವಿ, ಆದರೆ ಯಾವ ರೂಪದಲ್ಲಿ ಇರ್ತಾನೆ ಅಂತ ಗೊತ್ತಿರಲಿಲ್ಲ. ಇವತ್ತು ನಾವೆಲ್ಲರೂ ನಿನ್ನೆ ದೇವ್ರ ರೂಪದಲ್ಲಿ ಕಾಣ್ತೀವಿ ಅಂತ ಅನಿಸ್ತಾ ಇದೆ. ಜಾನ್ಯವೇ, ತುಂಬ ದೊಡ್ಡ ಮಾತಾಡ್ತಿದ್ದೀರಿ ನೋಡಿ. ಜೀವನದಲ್ಲಿ ನಾವು ಹೆತ್ತ ತಂದೆ ತಾಯಿನೇ ದೇವರು ಅಂತ ನೋಡ್ತೀವಿ. ನನಗಂತೂ ಆ ಸೌಭಾಗ್ಯ ಇರಲಿಲ್ಲ. ಆದರೆ ಇವತ್ತು ದೊಡ್ಡವರು ಏನು ಹೇಳ್ತಾರೆ ಆ ಮಾರ್ಗದರ್ಶನ ನಡೆಯೋದು ನಮ್ಮ ಕರ್ತವ್ಯ. ಹಾಗೆ ಮಾಡೋಣ. ಛೇ, ನಮ್ಮಪ್ಪನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಕೈಗೆ ಲಕ್ಷ್ಮಿ ತಾನಾಗೆ ಹುಡ್ಕೊಂಡು ಬಂದಿರುವಾಗ ಬೇಡ ಅಂದ್ಬಿಟ್ರು. ಆ ದುಡ್ಡು ಬಂದಿದ್ರೆ ನನಗೆಷ್ಟು ಉಪಯೋಗ ಆಗಿರೋದು. ಛೇ, ಆ ದುಡ್ಡಾದರೂ ಸಿಕ್ಕಿದ್ರೆ ನಂದು ಒಂದು ಸಮಸ್ಯೆ ಆದರೂ ದೂರ ಆಗಿರೋದು. ಅಪ್ಪ ಬೇಡ ಅಂದ್ಬಿಟ್ರಲ್ಲ. ಈ ಜಯಂತ್ ಅವರು ನಮ್ಮ ಅಪ್ಪನ ಕೈಲಿ ಕೊಡೋ ಬದಲು ನನ್ನ ಕೈಲಾದ್ರೂ ದುಡ್ಡು ಕೊಟ್ಟಿದ್ರೆ ನಾನು ಹಾಗೆ ತೊಗೊಂಡ್ಬಿಡ್ತಿದ್ದೆ. ಎಲ್ಲ ಹಾಳಾಗೋಯ್ತು. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ಭಾವನಾ, ಯಾಕೆ? ಏನಿಲ್ಲ ಅಜ್ಜಿ, ಅದು ಸ್ವಲ್ಪ ಗಾಳಿ ಮಳೆ ಎಲ್ಲ ಇತ್ತಲ್ಲ, ಚಳಿ ಆಗ್ತಿತ್ತು, ಅದಕ್ಕೆ ಸೆರಗು ಹೊದ್ಕೊಂಡು ಕೂತಿದ್ದೆ. ಹೌದಜ್ಜಿ. ಆ ಪೂಜೆಯಲ್ಲಿ ಭಾಗಿಯಾಗೋರಿಗೆ ಬೇಗ ಮದುವೆ ಆಗತ್ತಂತೆ. ಏನೇ ಸಮಸ್ಯೆ ಇದ್ರೂ ದೂರ ಆಗುತ್ತೆ. ಹೆಣ್ಣು ದೀರ್ಘ ಸುಮಂಗಲಿಯಾಗಿರ್ತಾರೆ. ನಿನಗೆ ಒಳ್ಳೇದಾಗುತ್ತೆ ಅಂತ ತಿಳಿಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.